ಡಾಕ್ಟರ್ ಎಚ್ ಎಸ್ ಮುದ್ದೇಗೌಡರಿಗೆ ಪತ್ರಿಕಾಗೋಷ್ಠಿಗೆ ಆತ್ಮೀಯವಾದ ಸ್ವಾಗತವನ್ನು ನಾನು ಕೊಡ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಸುಜಾತ ಕೃಷ್ಣರವರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಕೋಶಾಧ್ಯಕ್ಷರಾಗಿ ಮುಂದುವರೆದಿರತಕ್ಕಂಥ ಶ್ರೀ ಬಿ ಎಂ ಅಪ್ಪಾಜಪ್ಪ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ನಾನು ಕೊಡ್ತೇನೆ. ನಮ್ಮ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾಗಿರ್ತಕ್ಕಂಥ ದರ್ಶಕೋಪೆ ಧನಂಜಯ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಮಂಜುನಾಥ್ ಬಲ್ಲೇನಹಳ್ಳಿ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಚಿಕ್ಕತಿಮ್ಮಯ್ಯ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರಿ ಈಗ ಪತ್ರಿಕಾಗೋಷ್ಠಿಯನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಮಾನ್ಯ ಅಧ್ಯಕ್ಷರಾದಂಥ ಮುದ್ದೇಗೌಡರಲ್ಲಿ ವಿನಂತಿ ಹೇಳ್ತೀನಿ. ಈಗ ನಾನು 3ನೇ ಬಾರಿ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ ಪುನರ್ ನೇಮಕಗೊಂಡಿರುವಂಥ ಡಾಕ್ಟರ್ ಹುಸ್ಕೂರು ಕೃಷ್ಣೇಗೌಡರು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೂ ಎಲ್ಲ ಮಾಧ್ಯಮದ ಗೆಳೆಯರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಬಂಧುಗಳೇ, ಇವತ್ತು ನಿಮ್ಮ ಜೊತೆ ಬಹಳಷ್ಟು ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಳ್ಬೇಕು ಅನ್ನುವಂಥ ಪ್ರಮುಖವಾದ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ತಂದಿದ್ದೇವೆ. ಬಹಳ ಮುಖ್ಯವಾಗಿ ಮೊನ್ನೆ ತಾನೇ ನಿಮ್ಮೆಲ್ಲರ ಸಹಕಾರದಿಂದ 3 ದಿನಗಳ ಕಾಲ ಮಂಡ್ಯ ನಗರದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ವೈಭವದಿಂದ ಜರುಗಿದ್ದು ಗೊತ್ತಿರುವಂಥ ವಿಚಾರ. ಅದರಿಂದ ನಾನು ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಮೊದಲಿಗೆ ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದಂಥ ವಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕೇವಲ ಒಬ್ಬಿಬ್ಬರು ಮಾತ್ರ ಕೈ ಜೋಡಿಸಿಲ್ಲ. ಸಮಾಜದ ಪ್ರತಿ ಸ್ತರದ ಪ್ರತಿ ವ್ಯಕ್ತಿ, ಅದು ಮೇ ಬಿ ಈ ನಂಬರ್ 1 ಟಾಪ್ ಅಂತ ಇರ್ಬೋದು ಅಥವಾ ತುಂಬ ತಳಮಟ್ಟದಿಂದ ಬಂದಿರುವಂಥ ಜನ ಇರ್ಬೋದು, ಎಲ್ಲರೂ ಕೂಡ ಶಕ್ತಿ ಮೀರಿ ಈ ಸಮ್ಮೇಳನದ ಯಶಸ್ಸಿಗೆ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ವಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕೆಲವು ವಿಚಾರಗಳನ್ನು ಮಾತನಾಡೋದು ಅದು ಅಪ್ರಸ್ತುತ ಆಗಲಾರದು ಅನ್ನುವಂಥ ತುಂಬ ದೂರದ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನಾವು ಯಾರನ್ನೂ ಕೂಡ ಟೀಕೆ ಮಾಡುವಂಥದ್ದು ಏನಿಲ್ಲ, ಅದರ ಅಗತ್ಯವೂ ನಮಗಿಲ್ಲ. ಕಾರ್ಯಕ್ರಮ ಚೆಂದ ಆಗಿದೆ, ಅದಕ್ಕೆ ಖುಷಿ ಪಡೋಣ. 100 ಜನ ಕಾರ್ಯಕ್ರಮದ ಬಗ್ಗೆ ಮಾತಾಡುವಾಗ 5 ಜನ ಸ್ವಲ್ಪ ವಕ್ರ ವಿಚಾರಗಳನ್ನು ಹೇಳ್ಬೋದು, ಆದರೆ 5 ಜನನೇ ಅಂತಿಮ ಅಲ್ಲ ಅನ್ನೋದು ಕೂಡ ಮಾಧ್ಯಮದ ನಿಮಗೆ ಹೇಳಬೇಕಾದಂಥದ್ದು ಏನಿಲ್ಲ. 95 ಜನ ಒಪ್ಕೊಂಡಿದ್ದಾರೆ ಅಂತಂದಾಗ ಆ ಸಮ್ಮೇಳನ ಅತ್ಯಂತ ಯಶಸ್ಸನ್ನು ಕಂಡಿದೆ ಎನ್ನುವಂಥದ್ದು ನಿರ್ವಿವಾದ. ನಾನಲ್ಲಿ ಮೊನ್ನೆ ಭಾಷಣ ಮಾಡುವಾಗ ನಿಮ್ಗೆ ಹೇಳಿದೆ, ನಾನು 74ನೇ ಇಸ್ವಿನಲ್ಲಿ ನಾನು ಫಸ್ಟ್ PUC ಓದ್ತಾ ಇದ್ದೆ. ಮುನ್ಸಿಪಾಲಿಟಿ ಆಫೀಸ್ನ ಆವರಣದಲ್ಲಿ ನಡೆದಂಥ 48ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜಯದೇವಿ ತಾಯಿ ಲಿಗಡೆ ಅವರ ಅಧ್ಯಕ್ಷತೆಯಲ್ಲಿ 94ರಲ್ಲಿ ಸ್ಟೇಡಿಯಂನಲ್ಲಿ ನಡೆದಂಥದ್ದು. ಮಾದೇಗೌಡರು, ಎಸ್ ಎಂ ಕೃಷ್ಣ ಅವರ ನೇತೃತ್ವದಲ್ಲಿ, ವೀರಪ್ಪ ಮೊಯ್ಲಿಯವರ ನೇತೃತ್ವದಲ್ಲಿ ಚದುರಂಗರು ಅಧ್ಯಕ್ಷರಾಗಿದ್ದರು. ಆವತ್ತು ಕೂಡ ಕೆಲವು 1000 ಜನಗಳನ್ನು ಮಾತ್ರ ನಾವು ಅಲ್ಲಿ ನೋಡಲಿಕ್ಕೆ ಸಾಧ್ಯ ಆಗಿತ್ತು. ಆದರೆ ಈಗ ಕನಿಕ ಪ್ಲೀಸ್ ಕಮ್. ಆದರೆ 2024ರಲ್ಲಿ ತದ್ವಿರುದ್ಧವಾದಂಥ ಮಿರಾಕಲ್ ಅನ್ನುವಂಥದ್ದು ನಡೆದೋಯ್ತು. ಮಂಡ್ಯದಲ್ಲಿ ಸಮ್ಮೇಳನವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಹೋರಾಟವನ್ನು ಮಾಡಿ ಹಾವೇರಿನಲ್ಲಿ ನಾವೇನು ಸಮ್ಮೇಳನ ಮಂಡ್ಯಕ್ಕೆ ತಂದ್ವಿ. ಚಂದ್ರಪುರ ಉತ್ಸಾಹನ ಕೊನೆವರೆಗೂ ಹಾಗೆ ಉಳಿಲಿಕ್ಕೆ ಕೆಲವರು ಬಿಟ್ಕೊಟ್ಟಿಲ್ಲ. ಹೊಲದ ಗಂಡ ಮಸನಲ್ಲಿ ಕಲ್ಲು ಹುಡುಕ್ತಾ ಅಂತ ಹೇಳಿ ಕೊಂಕನ್ನು ಹುಡುಕೋದೇ ಅತ್ಯಂತ ಪ್ರಮುಖವಾಯಿತು. ಅಲ್ಲೇ ಯಾಕೆ ಮಾಡಬೇಕು, ಸಂಜೆ ಹಾಸ್ಪಿಟಲ್ ಹತ್ರ ಯಾಕೆ ಮಾಡಬೇಕು, ಇಲ್ಲಿ ಮಾಡೋದಾಗೋದಿಲ್ವಾ, ಅಲ್ಲಿ ಮಾಡೋದಾಗೋದಿಲ್ವಾ, ಹಾಗೆ ಹೀಗೆ. ಅದು ಸತ್ಯ ಅವ್ರಿಗೂ ಗೊತ್ತಿತ್ತು, ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಆದರೂ ಮಾತಾಡೋದು, ಹೊಟ್ಟೆ ಕಿಚ್ಚಿ ಕ್ಯಾರೆ ಮಾಡಿಸಿದ್ರು ಅಂತ ಏನೋ ಒಂದು ಮಾತಾಡಿ ಇರಲಿ. ಆದರೆ ಅವೆಲ್ಲವನ್ನೂ ಕೂಡ ಮೆಟ್ಟಿ ನಿಂತು ಆ ಕಲ್ಲಲ್ಲೇ ಕೌಂಟರ್ ಸ್ಟೇಟ್ಮೆಂಟ್ಗಳನ್ನ ನಿಮ್ಮೆಲ್ಲರ ಮುಂದೆ ಹಂಚಿಕೊಂಡು ನಾವು ಕಾರ್ಯಕ್ರಮವನ್ನು ನಮಗೆ ಅನಿಸಿರುವಷ್ಟರ ಮಟ್ಟಿಗೆ, ನಿಮಗೂ ಕೂಡ ಅನಿಸಿರುವಷ್ಟರ ಮಟ್ಟಿಗೆ ಭಾಳ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು
ಮಾಡಿದ್ವಿ. ಅಲ್ಲಿ 5,000 ಜನ ಬರೋದಿಲ್ಲ, 5,000 ಜನ ಬಂದರೆ ಮೀಸೆ ಬಳಸ್ಕೋತೀನಿ ಎನ್ನುವಂಥ ಚಾಲೆಂಜ್ ಒಬ್ಬರು. 5,000 ಜನ ಬಂದರೆ ಸ್ಟಾಲ್ ಆಗ್ತಾರೆ, 900 ಸ್ಟಾಲು, ₹4 ಸಂಪಾದನೆ ಆಗೋದಿಲ್ಲ ಅನ್ನುವಂಥ ಟೀಕೆ ಮತ್ತೊಬ್ಬರ ಕಡೆಯಿಂದ. ಅಮರಾವತಿ ಹೋಟೆಲ್ನ ಅಂಗಣದಲ್ಲಿ ನಡೆದಂಥ ಸಭೆ ಒಳಗಡೆ ರಾಜ್ಯಾಧ್ಯಕ್ಷರಾದಂಥ ಮಹೇಶ್ ಜೋಶಿ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಸಲ್ಲದ ವಿಚಾರಗಳನ್ನು ಹೈಲೈಟ್ ಮಾಡಿಕೊಂಡು ಉತ್ಸಾಹದಿಂದ ಕೆಲಸ ಮಾಡಲಿಕ್ಕೆ ಬಂದಂಥ ಒಬ್ಬ ಅಧ್ಯಕ್ಷರನ್ನ ಕಾಲಿಡಿದೆಳೆಯುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಇದು ಖಂಡಿತ ಮಂಡ್ಯ ಜಿಲ್ಲೆಗೆ ಶೋಭೆ ತರುವಂಥ ವಿಚಾರ ಅಲ್ಲ, ಶೋಭೆ ತರುವ ವಿಚಾರ ಅಲ್ಲವೇ ಅಲ್ಲ. ನಾನು ಈ ಹಿಂದಿನ ಪ್ರೆಸ್ ಮೀಟ್ನಲ್ಲಿ ಕೂಡ ನಿಮ್ಮ ಜೊತೆ ಮಾತಾಡಿದ್ದೇನೆ. ನಾನು ಕಲಾಮಂದಿರ ಆಗಲಿ, ಅಂಬೇಡ್ಕರ್ ಭವನ ಆಗಲಿ, ರೈತ ಸಭಾಂಗಣ ಆಗಲಿ, ಮತ್ತೊಂದಾಗಲಿ ಮಗದೊಂದಾಗಲಿ ಎಲ್ಲವೂ ಕೂಡ ಪುನರುಜ್ಜೀವನವನ್ನು ಕಾಣಬೇಕು ಅಂತಂದ್ರೆ ಮಹೇಶ್ ಜೋಶಿಗೆ ಮಾಡಕ್ಕಾಗ್ತೀವ? ರಾಜ್ಯ ಸರ್ಕಾರ ಮಾಡಬೇಕು, ಜಿಲ್ಲಾಡಳಿತ ಮಾಡಬೇಕು. ಮಹೇಶ್ ಜೋಶಿಗೆ ಟಾರ್ಗೆಟ್ ಮಾಡೋದು ಅಂದ್ರೆ ಮೊದಲು ಮಂಜುಳ ಗಾನ ಒಂದು ಹೊಸ ಕಾನ್ಸೆಪ್ಟು. ಇವನೇ ಸಂಗೀತಗಾರನ ಅಂತೇಳಿ ಏಕವಚನದಲ್ಲಿ ಪದಪ್ರಯೋಗ ಮಾಡೋದಿದೆಯಲ್ಲ, ಏನು ಹೇಳಬೇಕಿದೆ? ಹಾವೇರಿಯಲ್ಲಿ ನಡೆದಂಥ ಸಮ್ಮೇಳನ, ಬಹುಶಃ ಹಾವೇರಿಗೆ ಯಾರಾದರೂ ಬಂದಿದ್ದರೆ ನಿಮಗೆ ಗೊತ್ತಿದೆ, ಅದ್ದೂರಿ ಸಮ್ಮೇಳನ. ಬಟ್ ಮಂಡ್ಯ ಸಮ್ಮೇಳನ ಆ ಸಮ್ಮೇಳನವನ್ನ ಪಕ್ಕಕ್ಕೆ ತಳ್ತು, ಅದು ಬೇರೆ ವಿಚಾರ ಬಿಡಿ. ಹಾವೇರಿ ಸಮ್ಮೇಳನ ಹಾವೇರಿ ಸಮ್ಮೇಳನ ಒಂದು ಸಮ್ಮೇಳನ ಅಂತೇಳಿ ಅದನ್ನು ತುಚ್ಛೀಕರಿಸಿ ಮಾತಾಡೋದಿದೆಯಲ್ಲ, ಇದರ ಪರಿಣಾಮ ಏನಾಗಿದೆ ಅಂದರೆ, ನಿನ್ನೆ ಹಾವೇರಿನಲ್ಲಿ ಹಾವೇರಿ ಜಿಲ್ಲಾ ಘಟಕದವರು ದೊಡ್ಡ ಪ್ರೆಸ್ ಮೀಟ್ ಮಾಡಿ ಇವತ್ತು ಪ್ರತಿಭಟನೆ ಖಂಡಿಸಿದ್ದಾರೆ. ಇದು ಬೇಕಾಗಿತ್ತ ಮಂಡ್ಯಕ್ಕೆ, ಮಂಡ್ಯ ಜಿಲ್ಲೆಗೆ ಇದು ಬೇಕಾಗಿತ್ತ? ದಯವಿಟ್ಟು ನೀವು ಯೋಚನೆ ಮಾಡಬೇಕು. ಏನು ಕೊರತೆಯಾಗಿದೆ ಅಂತ. ಊಟ ಕೊಡಲಿಲ್ಲ, ನಾನ್ ವೆಜ್ ಕೊಡಬೇಕು. ನಾನ್ ವೆಜ್ ಕೊಡೋದಕ್ಕೆ ಮಹೇಶ್ ಜೋಶಿ ಕೊಡೋಕ್ಕೆ ಕಾರಣವಾದರು. ಆಹಾರ ಸಮಿತಿ ಇದೆ, 4 ಕೋಟಿ ರೂಪಾಯಿನ ಆಹಾರ ಸಮಿತಿಗೆ ಮೀಸಲಿಟ್ಟಿದ್ದೀವಿ. ಅವ್ರು ಏನು ಕೊಡ್ತಾರೋ ಅದನ್ನು ಆ ಮೆನುನ ನಾವು ತಗೋತೀವಿ, ಊಟ ಮಾಡಿದ್ದೀವಿ, ಎಲ್ಲ ಎಂಜಾಯ್ ಮಾಡಿದ್ದಾರೆ. ನೀವು ಕೋಳಿ ಕೊಡಲಿಲ್ಲ, ಕುರಿ ಕೊಡಲಿಲ್ಲ, ಮೊಟ್ಟೆ ಕೊಡಲಿಲ್ಲ. ಇದ ಒಂದು ಸಮ್ಮೇಳನದ ಯಶಸ್ಸಿನಲ್ಲಿ ಭಾಗಿಯಾಗುವಂಥ ವಿಚಾರನ ಇದು? ಊಟ ಬೇಕು, ಊಟವೇ ಸಮ್ಮೇಳನ ಅಲ್ಲ. ಅದರ ಆಚೆಗೆ ಬೇಕಾದಷ್ಟು ವಿಚಾರಗಳಿದ್ದಾವೆ. ಹೊಸ ಹೊಸ ಯೋಜನೆಗಳನ್ನು ತಂದು ಕೆಲಸ ಮಾಡಿದ್ದಾರೆ. ನೋಡಿ, 95% ಮಂದಿ ಹೊರದೇಶದ ಕನ್ನಡಿಗರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. 3 ದಿನಗಳ ಕಾಲ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಇದು ಪ್ರಪ್ರಥಮ ಬಾರಿಗೆ ಕನ್ನಡ ಸಮ್ಮೇಳನದಲ್ಲಿ ಆದಂಥ ಬದಲಾವಣೆ ಅನ್ನೋದನ್ನು ನಾವು ಯಾಕೆ ಸ್ವಾಗತ ಮಾಡಬಾರ್ದು? ಯಾಕೆ ಕರಿಬೇಕಾಗಿತ್ತು? ಯಾಕೆ ಕರಿಬಾರ್ದಾಗಿತ್ತು? ವಿಶ್ವೇಶ್ವರಯ್ಯನವರು ಮೊಮ್ಮಗಳು ಯಾಕೆ ಕರಿಬೇಕಾಗಿತ್ತು ಅಂತ ಇವ್ರ ಪ್ರಶ್ನೆ. ಯಾಕೆ ಕರಿಬಾರ್ದಾಗಿತ್ತು ಅಂತ ನಮ್ಮ ಪ್ರಶ್ನೆ. ಕನ್ನಡಿಗರು ಇಲ್ಲೇ ಬೇಕಾದಷ್ಟು ಅವ್ರೆ, ಕರೀರಿ ಅವ್ರನ್ನ. ಇಂಥ ಮಾತುಗಳೆಲ್ಲ ಯಾವತ್ತೂ ಕೂಡ ಶೋಭೆ ತರುವಂಥ ವಿಚಾರ ಅಲ್ಲ. ಅದು ಯಾರೋ ಸಾಮಾನ್ಯರು ಮಾತಾಡಿದರೆ ಓಕೆ. ಸಮಾಜದಲ್ಲಿ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಇಟ್ಟುಕೊಂಡಂಥ ಜನ ಈ ಥರದ ಮಾತುಗಳನ್ನು ಆಡಿದ್ರೆ ಯಾರತ್ತಾನೆ ಮುಂದೆ ಮನಸ್ಸು ಬರುತ್ತದೆ? ಯಾರು ಎಲ್ಲ ಗೊತ್ತಿದೆ ನಿಂಗೆ, ನನ್ನೇ ಕೇಳ್ತೀವಿ. ಅದನ್ನ ಕೇಳಿ. ಈಗ ಮಾಧ್ಯಮದ ಜನ ನೀವು ಗೊತ್ತಿದ್ದರ ವಿಚಾರ ಇಲ್ಲವೇ ಇಲ್ಲ. ಬಿಟ್ಬಿಟ್ಟು ಈ ವಿಚಾರ ಹೇಳ್ಬೇಕು. ಮಾಡಿದ್ದೀನಿ ಈ ಪ್ರಶ್ನೆಯನ್ನು ನಾನು ಕೇಳಿಸ್ಕೊಂಡೆ. ಬೆಂಗಳೂರಿನಲ್ಲಿ ದೊಡ್ಡ ಸ್ಥಾನದಲ್ಲಿರೋರು ಅಂದಾಗ ಮುಖ್ಯಮಂತ್ರಿ ಹಿಂದಿರ್ಲಿ, ಚಲುವರಾಯಸ್ವಾಮಿ ಹಿಂದಿರ್ಲಿ ಎಲ್ಲ ಬರ್ತಾರೆ. ಯಾರನ್ನಂತ ಬರೆಯೋಣ? ಮೇ ಬಿ ಸಮೀಕ್ಷ ನಾಟ್ ಪರ್ಟಿಕ್ಯುಲರ್ ಅಬೌಟ್ ಒಬ್ಬ ಯಾವುದೋ ವ್ಯಕ್ತಿ ಕುರಿತು ಮಾತಾಡೋದು. ಸಮೀಕ್ಷ ಗೊತ್ತು ಒಂದು ನನ್ನ ಕೈ ಬಾಯಿ ಬಿಡ್ಬೇಕು. ಸುದ್ದಿಗೋಷ್ಠಿನ ಮಾಡ್ತಾ ಇದ್ದೀರಾ, ಎಷ್ಟಾಗಿ ಮುಚ್ಚಿಡ್ತಾ ಇದ್ದೀರಾ? ಎಷ್ಟು ಹೇಳಿ, ಯಾರು ಟೀಕೆ ಮಾಡಿದ್ದು? ಆರಂಭದಿಂದನೂ ಅಪಸ್ವರವನ್ನು ಇಟ್ಕೊಂಡೇ ಬಂದಂತ ಎಲ್ಲ ನಮಗೆ ಗೆಳೆಯರೇ. ಪ್ರೊಫೆಸರ್ ಜಯಪ್ರಕಾಶ್ ಗೌಡರು, ಪ್ರೊಫೆಸರ್ GT ವೀರಪ್ಪನವರು, SP ಶಂಕರಗೌಡರು,
ವಾನಮ್ ಶಿವರಾಮ್ ಅವರು, ಸತೀಶ್ ಜವರೇಗೌಡ ಅವರು, ಇನ್ನೂ ತುಂಬ ಇದ್ದಾರೆ. ವಿರೋಧಕ್ಕೋಸ್ಕರ ವಿರೋಧ ಮಾಡೋದು ಇದೆಯಲ್ಲ, ಅದು ಯಾವತ್ತೂ ಉಚಿತ ಅಲ್ಲ, ಯಾವತ್ತೂ ಉಚಿತ ಅಲ್ಲ. ಎಷ್ಟೆಷ್ಟು ಮಟ್ಟಿಗೆ ಮಾಡಿದ್ದಾರೆ, ಇವರವರು ಕಾಲಮಾನದಲ್ಲಿ ಎಷ್ಟೆಷ್ಟು ಮಟ್ಟಿಗೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅನ್ನೋದು ಕೈ ವಿಟ್ನೆಸ್ ನಾನಿದ್ದೀನಿ, ನಮ್ಮ ಕೃಷ್ಣ ಅವರು ಎಲ್ಲ ನಾವು ನೋಡಿದ್ದೀವಿ. ಇಲ್ಲಿ ಅವರವರ ಮಟ್ಟದಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ, ಅದು ಬೇರೆ ವಿಚಾರ, ಅದರ ಬಗ್ಗೆ ಆಕ್ಷೇಪ ಮಾಡೋದಿಲ್ಲ ನಾನು. ಯಾಕೆಂದರೆ ಒಂದು ಒಳ್ಳೆಯದನ್ನು ತಂದಾಗ ಅದನ್ನು ತುಂಬ ಹೃದಯದಿಂದ ಅದನ್ನು ಸ್ವಾಗತ ಮಾಡಿ ಅದರ ಬಗ್ಗೆ ನಾವು ಸ್ವಲ್ಪ ಒತ್ತಾಸೆಯಾಗಿ ನಿಂತ್ಕೊಂಡು ಅದನ್ನು ಇನ್ನಷ್ಟು ಚೆನ್ನಾಗಿ ಮಾಡಿಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕೆ ಹೊರತು ಈ ಥರ ಮಾಡ್ತಾ ಹೋದರೆ ಮುಂದೆ ಮಂಡ್ಯ ಜಿಲ್ಲೆ ಬಗ್ಗೆ ಆಗುವ ಪರಿಸ್ಥಿತಿ ಏನು. ಇದು ಒಂದು ಕಡೆಗೆ ಸರ್. ಎರಡನೇದು ಮೇಜರ್ ನಿಮಗೆ ಗೊತ್ತಿಲ್ಲದಿರೋದು, ಶನಿವಾರ ಸಾಯಂಕಾಲ 2ನೇ ದಿನ ಸಾಹಿತ್ಯ ಪರಿಷತ್ತಿನ ಸಂಪ್ರದಾಯ, 2ನೇ ದಿನ ಸಭೆ ಸೇರಿ ಮುಂದಿನ ಸಮ್ಮೇಳನವನ್ನು ಯಾವ ಜಿಲ್ಲೆಗೆ ಕೊಡಬೇಕು ಅಂತೇಳಿ ಕಾರ್ಯಕಾರಿ ಸಮಿತಿ ತೀರ್ಮಾನ ಮಾಡುತ್ತೆ. ಕಾರ್ಯಕಾರಿ ಸಮಿತಿಯ ಸದಸ್ಯರಲ್ಲದ ಬೇರೆ ಯಾವ ವ್ಯಕ್ತಿನೂ ಕೂಡ ಆ ಸಭೆಯೊಳಗೆ ಇರಂಗಿಲ್ಲ. ಇದು ಎಲ್ರಿಗೂ ಗೊತ್ತಿರೋದೇ. ಆದರೆ ಯಾಕೆಂದ್ರೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನಿನ್ನೆಯವರೆಗೆ ಇದ್ದಂಥ ಎಲ್ಲ ಸಮಿತಿಗಳನ್ನು ಡಿಸಾಲ್ವ್ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು, ಯಾವುದೂ ಉಳಿದಿಲ್ಲ. ತಾಲೂಕು ಅಧ್ಯಕ್ಷರುಗಳು, ಹೋಬಳಿ ಅಧ್ಯಕ್ಷರುಗಳು ಎಲ್ಲರನ್ನೂ ಕೂಡ ಡಿಸಾಲ್ವ್ ಮಾಡಿದ್ದಾರೆ. ಸುಮ್ಮನೆ ನಮ್ಮ ಸ್ನೇಹಿತರು ನಮ್ಮ ಜೊತೆಗೆ ವಿಶ್ವಾಸ ಕೂತಿದ್ದಾರೆ ಅಷ್ಟೇ. ಈ 4 ಜನ ನಾವು ಅನೌನ್ಸ್ ಆಗಿರೋದು. ಮೀಟಿಂಗ್ ಸೇರಿದೆ, ಅಮರಾವತಿ ಊಟದ ಸಭಾಂಗಣದಲ್ಲಿ ಮೀಟಿಂಗು. ಕೃಷ್ಣ ನೀವಿದ್ರೆ ಇದ್ರಿ ನೀವು. ನಾನು ನನ್ನ ತಮ್ಮನ ಮಗ ನನ್ನ ಜೊತೆಲಿ ಇದ್ದ, ಯಾಕೆ ನನಗೆ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ, ಸ್ವಲ್ಪ ನನಗೆ ಹೆಲ್ಪರ್ ಆಗಿ ಜೊತೆಲಿ ಕೂತಿದ್ದ. ಜೋಶಿಯವರು ಒಂದ್ಸರಿ ಕಣ್ಣಾಡಿಸಿದರು, ಸದಸ್ಯರು ಅಲ್ಲದವರು ದಯಮಾಡಿ ಒಂದು 15 ನಿಮಿಷಗಳ ಕಾಲ ಹೊರಗಿವಿ, ಆಮೇಲೆ ಕರಿತೀವಿ, ತಪ್ಪೇನಿಲ್ಲ ಅಂದ್ಬಿಟ್ಟು ನನಗೆ ಹೇಳೋದು, ಮುದ್ದೇಗೌಡ್ರೆ ನಿಮ್ಮ ಮಗ ಬೇಕಾ ಅಂತ. ಬೇಕಾಗಿಲ್ಲ ಸರ್, ಕಳಿಸ್ಬಿಡಿ ಸರ್, ನಾನು ಹೋಗಪ್ಪ ನೀವು ಮೀಟಿಂಗ್ ಮುಗಿದ್ಮೇಲೆ ಬರೆಯಲ್ಲಿ ಅವ್ರು ಹೋದ. ಬಲಗಡೆ ವಿಂಗಲ್ಲಿ ಕೂತಿದ್ದಂಥ ಶ್ರೀಮತಿ ಮೀರಾ ಶಿವಲಿಂಗಯ್ಯನವರು, ಜೋಶಿ ಆಗಲಿ ಮತ್ತೊಬ್ಬರಾಗಲಿ, ಮೇಡಮ್ ಎದ್ದೇಳಿ ನೀವು ಯಾರೂ ಹೇಳಿಲ್ಲ, ತಾವೇ ಮೇಲಕ್ಕಿದ್ರು. ಕೇಳಿ ಅವರ ಸತ್ಯ ಗೊತ್ತಾಗಬೇಕು. ಸರ್ ನಾನು ಇರಬೇಕಾ ಅಥವಾ ಹೋಗ್ಬೇಕಾ ಹೊರಗಡೆಗೆ ಅಂದರು. ಹೌದಲ್ಲ ಮೇಡಮ್, ಒಂದು 15 ನಿಮಿಷ ನೀವು ಹೊರಗಡೆ ಇದ್ದು ಬನ್ನಿ ದಯವಿಟ್ಟು. ಎಲ್ಲ ಮುಗಿದ ಮೇಲೆ ಇದು ಯಾವ ತಾಲೂಕು ಯಾವ ಜಿಲ್ಲೆಗೆ ಅಂತ ನಾವು ಕೊಡ್ತೀವಲ್ಲ, ಅದು ಏನಾದ್ರು ವೋಟ್ ಶೀಟ್ ಆಗೋದಾದ್ರೆ ವೋಟಿಂಗ್ ಪವರ್ ನಿಮಗಿಲ್ಲ, ಅದರಿಂದ ಬೇಡ ನೀವು ಅಂತ ಅಂದಾಗ ಆ ಎಮ್ಮ ಬಹಳ ಗಂಭೀರವಾಗಿ ಎದ್ದು ಹೊರಗಡೆ ಹೋದ್ರು. ಒಂದು 5 ನಿಮಿಷ ಆಗಿದೆ. ಇಡೀ ರಾಜ್ಯ ಗಡಿನಾಡ ಘಟಕದ ಜಿಲ್ಲಾಧ್ಯಕ್ಷರುಗಳು ಕೂಡ ಬಂದಿದ್ದಾರೆ. ಕೇಂದ್ರ ಕಸಾಪ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳು ಕೂತಿದ್ದಾರೆ ಸ್ಟೇಜ್ ಮೇಲೆ. ದಿಢೀರನ್ನೇ ಒಳಗಡೆ ನುಗ್ಗದಂತ 4-6 ಮಂದಿ, ನಿಮ್ಮ ಸೆಕ್ರೆಟರಿ ಕಳಿಸಿ ಹೊರಗಡೆ, ಡಾಕ್ಟರ್ ಪದ್ಮಿನಿ ನಾಗರಾಜ್ ಅಂತೇಳಿ ದೊಡ್ಡ ಕಾಲೇಜಿನ ಪ್ರಿನ್ಸಿಪಾಲ್ ಆಕೆನ ಹೊರಗಡೆ ಕಳಿಸಿ ಅಂತನ್ನುವಾಗ ಎಲ್ಲಿವರೆಗೂ ಹೋಗಿದೆ ನಮ್ಮ ಕಲ್ಚರ್ ಅನ್ನೋದನ್ನು ಯೋಚನೆ ಮಾಡಬೇಕು. ಯಾಕೆ ಹೊರಗಡೆ ಕಳಿಸ್ಬೇಕು? ನಾನು ನಿಂತೆ ಕೇಳಿದೆ, ಯಾಕೆ ಮೇಡಮ್ ಹತ್ಕೊಂಡು ಬಂದಿದ್ದಾರೆ ಕೆಳಗಡೆಗೆ? ಮೇಡಮ್ ಹತ್ಕೊಂಡು ಹೋಗಿದ್ದಾರಂತೆ ಪಡ್ತ, ಅದಕ್ಕೆ ಇವ್ರಿಗೆಲ್ರಿಗೂ ಭಾಳ ನೋವಾಗ್ಬಿಟ್ಟು ಕೇಳಕ್ಕೆ ಬಂದವ್ರೆ. ಸಮಾಜದಲ್ಲಿ ಮೇಡಮ್ ಹತ್ತು ಇಲ್ಲ, ಕರೆದು ಇಲ್ಲ, ಏನಿಲ್ಲ, ಸುಮ್ಮನೆ ಕೂತ್ಕೊಂಡು ಪೇಪರ್ ಓದ್ತವ್ರೆ. ಇವ್ರು ಅಲ್ಲಿ ದೊಡ್ಡವರಾಗಬೇಕು. ಕೊನೆಗೆ ಮಾತುಕತೆ ನಾವು ಮಂಡ್ಯ ಸ್ಟೈಲ್ನ ಶುರು ಮಾಡೋದು. ಕೊನೆಗೆ ಅಡಿಷನಲ್ ಎಸ್ ಪಿ ಕರೆದು ಏನೇನು ಬೇಕು ಕ್ರಮ ಎಲ್ಲ ಆಯಿತು. ರಾಜ್ಯಾಧ್ಯಕ್ಷರಿಗೆ ಮ್ಯಾನ್ಹ್ಯಾಂಡಲ್ ಮಾಡೋದಕ್ಕೆ ಸಿದ್ಧರಾಗಿ ಬಂದಿರ್ತಾರೆ ಅಂತಂದ್ರೆ, ಇವನು ಇಲ್ಲಿಂದ ಬಚಾವ್ ಹೋದ್ನಲ್ಲ, ಇದು ಮಂಡ್ಯದವ್ರ ದೌರ್ಭಾಗ್ಯ ಅನ್ನುವಂಥ ಹೇಳಿಕೆಗಳನ್ನ ಜನ ಅರಿಯ ಬಿಡ್ತಾರೆ ಅಂತಂತಂದ್ರೆ, ಹೊರಗಡೆಯಿಂದ ಬಂದಂಥ ಗೌರವಸ್ಥರನ್ನ ಮಂಡ್ಯದಲ್ಲಿ ಹೊಡೆದು ಕೆಡ್ತ ನಡೆಸ್ಕೊಡೋದು ನಮ್ಮ ಕಲ್ಚರ್, ನಮ್ಮ ಮಂಡ್ಯ ಸಂಸ್ಕೃತಿನದು. ಜನ ಹೊರಟರು ಅಂತಾರೆ, ಜೊತೆಯಲ್ಲಿ ಹೇಳ್ತಾರೆ ನದಿಯ ಶ್ರೀಮಂತಿಕಿರೋ ಜನ ಅಂತ ಹೇಳ್ತಾರೆ. ಕನಿಷ್ಠ ನಡ್ಕೋತೀವೋ ಬಿಡ್ತೀವೋ ಗೊತ್ತಿಲ್ಲ, ಮಾತುಗಾರು ಅನ್ಕೊಳ್ಳೋಣ.
ಹೃದಯ ಶ್ರೀಮಂತಿಕೆ ನಮ್ಮಲ್ಲಿದೆ ಅಂತ ಅಧ್ಯಕ್ಷರನ್ನ ಪ್ರೊಟೆಕ್ಷನ್ ಅಲ್ಲಿ ನಾವು ಒಳಗಡೆ ಕರ್ಕೋಬೇಕಾಯ್ತು. ಆ ಪರಿಸ್ಥಿತಿ ಬಂತು ಅಂತಂದ್ರೆ ಇನ್ಯಾವ ಸಂಘಟನೆಯವರು ಮಂಡ್ಯ ಜಿಲ್ಲೆಗೆ ಯಾವ್ದಾರ ವಿಚಾರವನ್ನು ತರ್ತಾರೆ, ಅದಕ್ಕೆ ಯೋಚನೆ ಮಾಡ್ಬೇಕಲ್ವ. ಅದರಿಂದ ಬಂಧುಗಳೇ, ಪ್ರಜ್ಞಾವಂತ ನೀವು ಇದ್ದೀವಿ, ಸಾಮಾನ್ಯ ಜನರು ಗೊತ್ತಿಲ್ಲ ಏನೇನು ನಡೆದಿದೆ ಅಂತ. ನಾವು ಯಾರ ಮೇಲೂ ಕೂಡ ನಮ್ಮ ಅಸಹನೆ ಇಲ್ಲ, ಅದನ್ನು ಮೊದಲೇ ಅನೌನ್ಸ್ ಮಾಡ್ಕೊಂತೀನಿ. ನಾನು ಮುಗಿದಿದೆ, ಎಲ್ಲ ಮುಗಿದಿದೆ. ಏನು 28 ಕಮಿಟಿಗಳು ಅವರು ವಹಿಸಿದಂಥ ಕೆಲಸನ ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಮಂಡ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಸಣ್ಣ ಪುಟ್ಟ ಬರ್ತದೆ, ಸಣ್ಣ ಪುಟ್ಟ ಬರೋದನ್ನು ನಮ್ಮ ಹಂತದಲ್ಲಿ ಅದನ್ನು ನಾವು ಸರಿಪಡಿಸಬೇಕು ಹೊರತು ಅದನ್ನು ಆದಿರಂಪ ಬೀದಿರಂಪ ಮಾಡುವಂಥದ್ದು, ಟೀಕೆಗೋಸ್ಕರ ಟೀಕೆ ಮಾಡುವಂಥದ್ದು ಯಾವತ್ತೂ ಒಳ್ಳೆಯದಲ್ಲ. ನಿನ್ ಕಂಡ್ರೆ ಆಗಲ್ಲ ಅಂದರೆ ಯಾಕಾಗಲ್ಲ, ಅದೇನೋ ಗೊತ್ತಿಲ್ಲ. ಅವ್ರಿಗಾಗ ನನಗೂ ಆಗಲ್ಲ ಅಂದರೆ ನಿನಗೆ ಯಾಕಾಗಲ್ಲ ಅದನ್ನು ಹೇಳಪ್ಪ ನನಗೆ. ನನ್ನ ಕಂಡ್ರೆ ಅವನಿಗಾಗಲ್ಲ, ನಿಮಗೂ ಆಗಲ್ವಂತೆ. ಇದು ಬೇಡ, ನಮಗೆ ಬೇಡ. ನಾವೆಲ್ಲ ಬೆಳೀತಾ ಬೆಳೀತಾ ದೊಡ್ಡವರಾಗ್ತಾ ಹೋಗೋಣ. ನಮ್ಮ ನಂತರದ ಪೀಳಿಗೆಗೆ ನಾವೇನು ಬಿಡ್ತೀವಿ, ಈ ಥರ ನಡ್ಕೊಂಡ್ರೆ ನಾವೇನು ಬಿಡ್ತೀವಿ ನಾವು. ಹಾಗಾಗಿ ಇದ್ರ ಬಗ್ಗೆ ತಾವು ಮಾಧ್ಯಮದ ಗೆಳೆಯರು ಪರಾಮರ್ಶೆ ಮಾಡಬೇಕು. ಯಾರೋ ಒಂದು ಕಡೆಗೆ ಬರೀರಿ ಅಂತಲ್ಲ, ಸತ್ಯ ಎಲ್ಲಿದೆ. ಸಮ್ಮೇಳನ ಇಲ್ಲಿಗೆ ತಂದದ್ದೇ ದೊಡ್ಡ ಅಪರಾಧವಾಗುವುದು. ಅದು ಬರುವ ಸಂದರ್ಭ ಅಲ್ಲ. ಅದು ಹಾವೇರಿ ಗಲಾಟೆಗಳನ್ನ ನೆನ್ಕೊಂಡ್ರೆ ಈಗಲೂ ಭಯ ಆಯ್ತದೆ. ಅಂಥ ಎಲ್ಲವಾದರೂ ನಡುವೆ ಕೂಡ ಮಂಡ್ಯದಲ್ಲಿ ನಾನು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನಾನು ಮಾತು ಕೊಟ್ಟಿದ್ದೀನಿ, ಮಂಡ್ಯಕ್ಕೆ ಸಮ್ಮೇಳನ ಕೊಡ್ತೀನಿ ಅಂತ. ಇವರೆಲ್ಲ ಮಾತು ಉಳಿಸ್ಕೋಬೇಕು ನಾನು ಅಂತ ನಮಗೆ ಬೇಕಾದಂಥ ಜನನ ಒಳಗಡೆ ಕರೆದು ರಿಕ್ವೆಸ್ಟ್ ಮಾಡಿ ಅವ್ರು ಒಪ್ಕೊಂಡ್ರು. ಅಂದರೆ ಇಲ್ಲಿ ಕೊಡೋ ದುಡ್ಡ ಬಳ್ಳಾರಿಗೂ ಕೊಡೋರು, ಇನ್ನೊಂದು ಕಡೆಗೂ ಕೊಡೋರು, ಮಂಡ್ಯಕ್ಕೆ ಕೊಡಬೇಕು ಅಂತ ಏನಿರಲಿಲ್ಲ. ಇಷ್ಟೆಲ್ಲ ಮಾಡಿ 30 ವರ್ಷದ ನಂತರದಲ್ಲಿ ಒಂದು ಅದ್ದೂರಿ ಸಮ್ಮೇಳನವನ್ನು ಇಲ್ಲಿ ತಂದು ನಾವು ಭವಿಷ್ಯತ್ತಿರಬಹುದೇನೋ, ನಾವು ಈ ಹಿಂದೆ ಆ ಮಟ್ಟಕ್ಕಾಗಿಲ್ಲ ಅಂತ ಒಂದು ಸಮ್ಮೇಳನವನ್ನು ಮಾಡಿದಂಥ ಮಹೇಶ್ ಜೋಶಿ ಅವರ ತಂಡಕ್ಕೆ, ಆ ಕಾರ್ಯಕಾರಿ ಸಮಿತಿಗೆ ನಾನು ಮಂಡ್ಯ ಜಿಲ್ಲೆಯ ಪರವಾಗಿ ಈ ಮೂಲಕವಾಗಿ ಮಂಡ್ಯ ಜಿಲ್ಲೆಯ ಜನರ ಕೃತಜ್ಞತೆಗಳನ್ನು ಅತ್ಯಂತ ಗೌರವದಿಂದ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಹಾವೇರಿಯಿಂದ ಸರ್ ರವಿಕುಮಾರ್ ಒಂದೇ ಒಂದು ಮಾತಾಡ್ಬಿಡ್ತೀನಿ ಸರ್, ಮಾತಾಡ್ತಾ ಇದ್ದೀನಿ. ಹಾವೇರಿಯಿಂದ ಸಮ್ಮೇಳನ ತರೋದಕ್ಕೆ ರವಿಕುಮಾರ್ ಚಾಮಲಾಪುರ ಕೂಡ ಅತ್ಯಂತ ಪ್ರಮುಖ ಅಂತ ನಿಮಗೂ ಗೊತ್ತಿತ್ತು, ಮೇಲಿರೋರ್ಗೆ ಎಲ್ಲರಿಗೂ ಗೊತ್ತಿತ್ತು ಸರ್. ಎಷ್ಟೋ ಸಾರಿ ನಾವು ಮೆಸೇಜ್ ಹಾಕ್ತೀವಿ, ಕನ್ವೆ ಮಾಡ್ತೀವಿ, ಒಂದು ಫೋಟೋ ಹಾಕೋಣ ಮುಂಡೆ ಮಗಂದಾವ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ನೀವು ಇದ್ರಿ, ಒಂದು ಸೌಜನ್ಯಕ್ಕೆ ಒಂದು ಫೋಟೋ ಹಾಕ್ಸೋಕ್ಕಾಗಲಿಲ್ಲ ಸರ್. ಆಯಿತು ಸರ್, ಹೇಳ್ಬಿಡ್ತೀನಿ ಸರ್, ಅದಾಯಿತು. ಮಿನಿಸ್ಟ್ರಿಗೆ ಡಿಸಿಗೆ ಇಡ್ತೀವಿ, ಎಲ್ಲರೂ ಸೈಡಲ್ಲಿ ಒಂದು ಫೋಟೋ ಹಾಕ್ರಿ, ಹೋಗ್ಲಿ ಒಂದು ಫೋಟೋ ಸಗ್ಲಾಕ್ರಿ ಅಂತ ಕೇಳ್ಕೊತೀವಿ. ಒಂದು ಫೋಟೋ ಹಾಕೋಕ್ಕಾಗಲಿಲ್ಲ ಸರ್. ಎಲ್ಲಿ ಸರ್? ಸರ್ ಕಚೇರಿ ಯಾಕೆ ಹೇಳ್ತೀರಿ ನೀವು? ಮೇಳದಲ್ಲಿ ಹಾಕಿ ಅಂತ ಪ್ರೆಸ್ ಮೀಟಲ್ಲೂ ಹೇಳ್ದೋ, ನಾವು ಮಿನಿಸ್ಟ್ರಿಗೂ ಹೇಳ್ದೋ, ಪ್ರೆಸ್ ಮೀಟಲ್ಲೇ ಹೇಳ್ದೋ, ಹಾಸ್ಪಿಟಲ್ ಸರ್ ಕಟೌಟ್ ಬೇಡ ಸರ್. ಸೊ ನೀವು ಹೇಳಿ ಸರ್ ಮೇಡಮ್, ಯಾರೋ ಗೊತ್ತಿಲ್ಲ ಮೇಡಮ್, ನೀವು ಹಾಕ್ಸ್ಬೇಕಾಗಿತ್ತು ಮೇಡಮ್, ಹೇಳ್ಬೇಕಾಗಿತ್ತು ಮೀಟಿಂಗಲ್ಲಿ. ನಾನು ಒಂಚೂರು ಮಾತಾಡ್ತೀನಿ. ಡಾಕ್ಟರ್ ಉಸ್ಕೂರ್ ಕೃಷ್ಣೇಗೌಡ, ಗೌರವ ಕಾರ್ಯದರ್ಶಿ ಈ ಹೊಸ ಕಮಿಟಿಗೆ. ಶ್ರೀಮತಿ CJ ಸುಜಾತ ಕೃಷ್ಣ, ಗೌರವ ಕಾರ್ಯದರ್ಶಿ ನಂಬರ್ 2. BM ಅಪ್ಪಾಜಪ್ಪ, ಕೋಶಾಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು. ಡಾಕ್ಟರ್ ಕನ್ನಿಕಾ, HR ಕನ್ನಿಕಾ, ಧನಂಜಯ ದರ್ಸ್ಕುಟ್ಟೆ, ಮಂಜು, ಚಿಕ್ತಿಮ್ಮಯ್ಯ. ಮೇಡಮ್ ಒಂದು ನಿಮಿಷ ಆಮೇಲೆ ಮತ್ತೆ ಮಾತಾಡೋದಂತೆ. ನಾನು ಮೊದಲನೇದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮ ಮಂಡ್ಯ ಜಿಲ್ಲೆ ಜನತೆ ನಾವು ಮೊದಲು ಧನ್ಯವಾದ